ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿದ್ದೀವಿ. ತೂಬಗೆರೆ ಗ್ರಾಮದಲ್ಲಿದ್ದೀವಿ. ಈ ಕಡೆ ನೋಡಿದ್ರೆ SLR ಶಾಲೆ ಐತೆ. ಇದು ವಾಟರ್ ಫಿಲ್ಟರ್ ಅಂತ. ವಾಟರ್ ಫಿಲ್ಟ್ರಲ್ಲಿ CSR ಅನುದಾನದಲ್ಲಿ ಈ ವಾಟರ್ ಫಿಲ್ಟ್ರು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸಹಕಾರ ಭಾಷನ್ ಕಂಪನಿಯವರು ಸಹಕಾರ ಮತ್ತು CSR ಅನುದಾನ ಸಹಕಾರ ತೂಬಗೆರೆ ಗ್ರಾಮ ಪಂಚಾಯತಿ ಭಾಷನ್ ಕಂಪನಿಯವರು ಎರಡೂ ಕೂಡ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ವಾಟರ್ ಫಿಲ್ಟ್ರು ಆಗಲೇ 2.5 ವರ್ಷ ಆಗಿದೆ. 2.5 ವರ್ಷದ ಹಿಂದೆ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಸೇರ್ಕೊಂಡು ಇದನ್ನು ಉದ್ಘಾಟನೆ ಮಾಡಿ ಹೋದರು. ಅವರಷ್ಟೇ. ಇತ್ತ ಕಡೆ ಕಣ್ಣೆತ್ತಿ ನೋಡಲೇ ಇಲ್ಲ. ಇದು ಖರ್ಚು ವೆಚ್ಚ ಎಲ್ಲ ಸರ್ಕಾರದ್ದು, CSR ಫಂಡ್ದು, ಗ್ರಾಮ ಪಂಚಾಯತ್ ಎಲ್ಲರೂ ಸೇರ್ಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಈ ವಾಟರ್ ಫಿಲ್ಟರ್ ಇದರಲ್ಲಿ ಕನಿಷ್ಠ ಒಂದು 5 ತಿಂಗಳು ಕೂಡ ಇಲ್ಲಿ ನೀರು ಕುಡಿಯೋಕೆ ಕೊಟ್ಟಿಲ್ಲ ಜನಕ್ಕೆ. ಸಹಕಾರ ದಾನಿಗಳೆಲ್ಲ ಮುಂದಕ್ಕೆ ಬಂದರೂ ಕೂಡ ಗ್ರಾಮ ಪಂಚಾಯತಿನವರು ಇದಕ್ಕೊಂದು ಕರೆಂಟ್ ಕನೆಕ್ಷನ್ ಕೊಡೋಕ್ಕೆ ಸಾಧ್ಯವಾಗಲಿಲ್ಲ ಗ್ರಾಮ ಪಂಚಾಯತಿಗೆ ನೋಡ್ರಿ. ಅದರಿಂದ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇಂಥವು ಈ ಸಹಕಾರ CSR ಅನುದಾನದಿಂದ ತೂಬಗೆರೆ ಊರಲ್ಲಿ 3 ಕಡೆ ಮಾಡಿದ್ದಾರೆ. ಒಂದು ತೇರಿನ ಬೀದಿ, ಒಂದು ಇಲ್ಲಿ 2 ಹೋಗ್ಬಿಟ್ಟವೆ. ಯಾರು ರಿಪೇರು ಮಾಡಲಿಲ್ಲ, ಗ್ರಾಮ ಪಂಚಾಯತಿನವ್ರು ತಲೆ ಕೆಡಿಸ್ಕೊಂಡಿಲ್ಲ, ಸಹಕಾರ ಕೊಟ್ಟಿರ್ತಕ್ಕಂಥ ಯಾರೂ ಕೂಡ ಈ ಕಡೆ ನೋಡಲೇ ಇಲ್ಲ. ಇದು ಮುಚ್ಚೋಗ್ಬಿಟ್ಟೈತೆ. ಇವಾಗ ಇದಕ್ಕೆ ಇದು ಶೆಡ್ಡಕ್ಕೂ ಖರ್ಚು ಮಾಡಿದ್ದಕ್ಕೂ ಒಟ್ಟು 9 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಮಣ್ಣು ಪಾಲು ಮಾಡಿದ್ದಾರೆ. ಈ 10 ಲಕ್ಷದ ಪೈಕಿ ಇದರ ಮಿಷನರೀಸು ಫಿಲ್ಟರ್ ಮಾಡ್ತಾರಲ್ಲ, ಆ ಮಿಷನರೀಸು ಕೂಡ ಸತ್ಯಸಾಯಿ ಟ್ರಸ್ಟ್ನವರು ಸಹಕಾರದಿಂದ ಮಾಡಿದ್ರು. 3 ತಿಂಗಳು ಎಲ್ಲರಿಗೂ ನೀರು ಕೊಟ್ಟರು. ಚೆನ್ನಾಗಿತ್ತು, ನೀರು ಎಲ್ಲ ಚೆನ್ನಾಗಿತ್ತು. ಆದರೆ 3 ತಿಂಗಳ ನಂತರ ಈ ಕರೆಂಟ್ ಕನೆಕ್ಷನ್ ಕೊಡದೇ ಇದ್ದ ಒಂದು ಕಾರಣಕ್ಕೆ KEBನವರು ಕರೆಂಟನ್ನು ಕಟ್ ಮಾಡಿಬಿಟ್ರು. ಏನೋ ಕದ್ದು ಮುಚ್ಚು ಒಂದು 2-3 ತಿಂಗಳು ನೀರು ಸರಬರಾಜು ಮಾಡಿದ್ರು. ತದನಂತರ KEBನವರು ಕಟ್ ಮಾಡಿದ ಮೇಲೆ ಮುಗಿದೋಯ್ತು. ಇದಕ್ಕೆ ಬಾಕ್ಲು ಹಾಕ್ಬಿಟ್ರು. ಇತ್ತ ಕಡೆ ಗ್ರಾಮ ಪಂಚಾಯತಿನವರು ಯಾರೂ ನೋಡಲಿಲ್ಲ. ಇದನ್ನು ರಿಪೇರಿ ಮಾಡಿಸಿ ಅಂಥೇಳಿ ಗ್ರಾಮಸ್ಥರೆಲ್ಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಒಂದು ದೂರು ಕೊಟ್ಟರು. ದೂರು ಕೊಟ್ಟಿದ ನಂತರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕನಿಷ್ಠ ಸ್ಪಾಟಿಗೆ ಬಂದು ನೋಡಿ ಕನೆಕ್ಷನ್ ಕೊಡೋದು ಬಿಡೋದು ಏನು ಎತ್ತ ಅಂತ ಪರಿಶೀಲನೆ ಮಾಡಬೇಕಂತ ಜವಾಬ್ದಾರಿ ಗ್ರಾಮ ಪಂಚಾಯತಿಯ PDO ಮೇಲೆ ಇತ್ತು. ಆದರೂ ಗ್ರಾಮ ಪಂಚಾಯತಿಯ PDO ಅವರು ಈ ಕಡೆ ತಲೆನೇ ಕೆಡಿಸ್ಕೊಂಡಿಲ್ಲ. ದಾನ ಧರ್ಮ ಅನುದಾನ CSR ಫಂಡು ಅದು ಇದು ಅವರು ಕೂಡ ಈ ಕಡೆ ಬರಲೇ ಇಲ್ಲ. ಬಂದರು ಗ್ರಾಮ ಪಂಚಾಯತಿ ಸದಸ್ಯರು ಉದ್ಘಾಟನೆ ಮಾಡ್ಕೊಂಡ್ರು. 10 ಲಕ್ಷ ರೂಪಾಯಿ ವ್ಯಯವಾದಂತಕ್ಕಂಥ ಇದನ್ನು ನೋಡಿದ್ರು. 3 ತಿಂಗಳು ನೀರು ಬಿಟ್ಟರು. ತದನಂತರ ಬಾಕ್ಲು ಹಾಕ್ಬಿಟ್ರು. ಇಷ್ಟೇ. ಇಂಥವು ಇನ್ನೊಂದು ತೇರಿನ ಬೀದಿಯಲ್ಲಿದೆ ತೂಬಗೆರೆ ಗ್ರಾಮದಲ್ಲಿ. ಅಲ್ಲಿ ಕೂಡ ಸೇಮ್ ಪೊಸಿಷನು. ಎಲ್ಲ ಬಾಗಿಲು ಹಾಕಿದ್ದಾರೆ. 2.5 ವರ್ಷದ ಹಿಂದೆ ಬಾಗಿಲು ಹಾಕಿರ್ತಕ್ಕಂಥದ್ದು ಇದುವರೆಗೂ ಓಪನ್ ಮಾಡಲಿಲ್ಲ. ನೀರು ಬಿಡೋಕೆ ಇದು ಬಿಟ್ಟರು. ಗ್ರಾಮ ಪಂಚಾಯತಿಯಿಂದ ನೀರು ಕೂಡ ಇದಕ್ಕೆ ಸಪ್ಲೈ ಮಾಡೋಂಗೆ ವ್ಯವಸ್ಥೆ ಮಾಡಿದ್ರು. ಯಾವಾಗ ಗ್ರಾಮ ಪಂಚಾಯತಿನವರು KEB ಕನೆಕ್ಷನ್ ಕೊಡ್ದಾ ಹೋದ್ರು, ಇಲ್ಲಿನ ಮಿಷನರೀಸ್ನೆಲ್ಲ ಕೂಡ ಸತ್ಯಸಾಯಿ ಟ್ರಸ್ಟ್ನವರು ಅದನ್ನು ಕಿತ್ಕೊಂಡು ಹೋಗ್ಬಿಟ್ರು. ಇವಾಗ ಇದು ಪರಿಸ್ಥಿತಿ. ಬೇಸಿಗೆ ತುಂಬ ಕುಡಿಯೋ ನೀರಿಗೆ ತುಂಬ ಕಷ್ಟ ಇರತಕ್ಕಂಥ ಈ ಪೊಸಿಷನಲ್ಲಿ ಗ್ರಾಮ ಪಂಚಾಯತಿನವರು ಇದುವರೆಗೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರ ಸದಸ್ಯರ ಅವಧಿ ಮುಗಿದೋಗೈತೆ. ಗ್ರಾಮ ಪಂಚಾಯತಿ PDO ಇತ್ತ ಕಡೆ ಮಕಾನು ನೋಡಲಿಲ್ಲ. ಕನಿಷ್ಠ ಇದನ್ನು ರಿಪೇರಿ ಮಾಡಿದರೆ 100 ಕುಟುಂಬಗಳು ದಿನ ನೀರು ಕುಡಿಬೋದು. ಆದರೂ ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ನಾನು ಮನವಿ ಮಾಡ್ತಾ ಇರೋದೇನು ಅಂತಂದರೆ, ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಲಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಾಗಲಿ, ನಿಮಗೇನಾದ್ರೂ CSR ಅನುದಾನದ ಮೇಲೆ ಆಗಲಿ, ಗ್ರಾಮ ಪಂಚಾಯತಿಯ ಗ್ರಾಮದ ಜನರ ಬಗ್ಗೆ ಆಗಲಿ, ನಿಮಗೇನಾದ್ರೂ ಅರಿವು ಒಲವು ಮತ್ತು ಅಭಿಮಾನ ಇದ್ದರೆ ಇದನ್ನು ಮತ್ತೆ ರಿಪೇರ್ ಮಾಡಿಸ್ಬೇಕು. KEB ಕನೆಕ್ಷನ್ ಕೊಟ್ಟರೆ ತೂಬಗೆರೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಇಲ್ಲ ಅಂತಂದರೆ 10 ಲಕ್ಷ ರೂಪಾಯಿ ಮಣ್ಣು ಪಾಲು ಮಾಡಿರ್ತಕ್ಕಂಥವ್ರು ನೀವು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನವರು ಖುದ್ದು 10 ಲಕ್ಷ ರೂಪಾಯಿಯನ್ನು ಮಣ್ಣು ಪಾಲು ಮಾಡಿದ್ದೀರಿ ಅಂತ ನೀವು ಒಪ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ದಯಮಾಡಿ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ನೀವು ಇಮಿಡಿಯೇಟ್ಲಿ ಇದನ್ನು ತೆರೆದು ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಅನುಕೂಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ.